Insurance. Let us see what is insurance. Insurance is a means of protection from financial loss. ಯಾವುದೇ ಫೈನಾನ್ಷಿಯಲ್ ಲಾಸ್ ಆಗುವುದರಿಂದ ನಮ್ಮನ್ನ ರಕ್ಷಿಸುವಂಥದ್ದು ಇನ್ಶೂರೆನ್ಸ್. ಓಕೆ, ಇಟ್ ಈಸ್ ಅ ಫಾರ್ಮ್ ಆಫ್ ರಿಸ್ಕ್ ಮ್ಯಾನೇಜ್ಮೆಂಟ್ primarily used to hedge against the risk of a contingent or uncertain loss. ಏನೋ ಒಂದು ಲಾಸ್ ಆಗುತ್ತೆ ಅನ್ನೋದನ್ನ ನಾವು ಹೆಡ್ಜ್ ಮಾಡೋದು ಅಂದ್ರೆ ಆ ಲಾಸ್ನ ಒಂದು ಪ್ರಪೋರ್ಷನ್ ಅನ್ನ ಅಥವಾ ಒಂದು ಸ್ವಲ್ಪ ಮಟ್ಟಿಗೆ ಅಥವಾ ತಕ್ಕ ಮಟ್ಟಿಗೆ ನಾವು ಅದನ್ನ ಅವಾಯ್ಡ್ ಮಾಡಬಹುದು ಹೇಗೆ ಅಂತ. ಫಾರ್ ಎಕ್ಸಾಂಪಲ್, 50,000 rupees ಇದು ಸಮ್ ಪ್ರಾಡಕ್ಟ್ ಈಸ್ ಇನ್ ಟ್ರಾನ್ಸಿಟ್ ಅಂತ ಬಂದ್ರೆ, ಅಂದ್ರೆ ಒಂದು ಪ್ರಾಡಕ್ಟ್ ಅನ್ನ 50,000 rupees ಪ್ರಾಡಕ್ಟ್ ಅನ್ನ ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸಿಗೆ ಟ್ರಾನ್ಸ್ಫರ್ ವಿ ಆರ್ ಶಿಫ್ಟಿಂಗ್ ಆರ್ ವಿ ಆರ್ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ ಅಂತಂದಾಗ ದಾರಿ ಮಧ್ಯದಲ್ಲಿ ಏನಾದ್ರೂ ಸಮಸ್ಯೆ ಆಗಬಾರ್ದು ಅನ್ನೋದನ್ನ ನಾವು ಆ ಇನ್ಶೂರೆನ್ಸ್ ಮಾಡಿರ್ತೇವೆ. ಒಂದ್ ವೇಳೆ ಆ ವಸ್ತು ಹಾಳಾಯ್ತು ಅಂತಂದ್ರೆ ಅಥವಾ ಏನಾದ್ರೂ ಆಕ್ಸಿಡೆಂಟ್ ಆಗಿ ಏನಾದ್ರೂ ಆ ವಸ್ತು ಲಾಸ್ ಆಯ್ತು ಅಂತ ಬಂದ್ರೆ, ದಟ್ 50,000 ಆರ್ ದ ಸಮ್ ವಾಟ್ ವಿ ಹ್ಯಾವ್ ಇನ್ಶೂರ್ಡ್ ದಟ್ ವಿ ಆರ್ ಗೆಟಿಂಗ್ ಅಂತ. ಅಂದ್ರೆ ಆ ರಿಸ್ಕ್ ಅನ್ನ ಏನಾದ್ರೂ ಅನಾಹುತ ಆದಾಗ ಆ ರಿಸ್ಕ್ ಅನ್ನ ಕವರೇಜ್ ಹೇಗ್ ಮಾಡಬಹುದು ಅನ್ನೋದೇ ಇನ್ಶೂರೆನ್ಸ್. ಓಕೆ, ಅನ್ ಎಂಟಿಟಿ ವಿಚ್ ಪ್ರೊವೈಡ್ಸ್ ಇನ್ಶೂರೆನ್ಸ್ ಈಸ್ ನೋನ್ ಆಸ್ ಇನ್ಶೂರರ್. ಅಂದ್ರೆ ಇನ್ಶೂರೆನ್ಸ್ ಕೊಡುವವರು ಅಥವಾ ಯಾವ್ದಾದ್ರು ಆರ್ಗನೈಸೇಷನ್, ಸೇ ಇನ್ಶೂರರ್, ಇನ್ಶೂರೆನ್ಸ್ ಕಂಪನಿ, ಇನ್ಶೂರೆನ್ಸ್ ಕ್ಯಾರಿಯರ್ ಆರ್ ಅಂಡರ್ ರೈಟರ್. A person or entity who buys insurance is known as a insured or a policy holder. Basic principles of insurance ಅಂತ ಹೇಳಿದ್ರೆ, insurable interest, at most good faith, proximate cause, indemnity, subrogation, contribution. ಇವಿಷ್ಟು ಬೇಸಿಕ್ ಪ್ರಿನ್ಸಿಪಲ್ ಆಗಿರ್ತವೆ. ದೆನ್ ಅಡ್ವಾಂಟೇಜಸ್ ಆಫ್, ಎಸ್, ದಿಸ್ ಇಸ್ ಪ್ರೊವೈಡಿಂಗ್ ಸೆಕ್ಯೂರಿಟಿ, ಸ್ಪ್ರೆಡ್ಡಿಂಗ್ ಆಫ್ ರಿಸ್ಕ್. ಅಂದ್ರೆ ಸೆಕ್ಯೂರಿಟಿ ಪ್ರೊವೈಡ್ ಮಾಡ್ತದೆ, ರಿಸ್ಕ್ ಅನ್ನ ಕವರೇಜ್ ಮಾಡ್ತದೆ. ಕಲೆಕ್ಟಿಂಗ್ ಫಂಡ್ಸ್, ಇಟ್ಸ್ ಅ ಸೋರ್ಸ್ ಆಫ್ ಹ್ಯಾವಿಂಗ್ ಫಂಡ್ಸ್. ಇಟ್ ಎನ್ಕರೇಜಸ್ ದ ಸೇವಿಂಗ್ಸ್. ದೆನ್ ಇಂಟರ್ನ್ಯಾಷನಲ್ ಟ್ರೇಡಿಗೂ ಅವಕಾಶ ಮಾಡಿಕೊಡ್ತದೆ. ಇನ್ಶೂರೆನ್ಸ್ ಪ್ರಾಜೆಕ್ಟ್ ರಿಸ್ಕ್ಸ್, ಡೈರೆಕ್ಟ್ ಪ್ರಾಪರ್ಟಿ ಡ್ಯಾಮೇಜ್, ಡೈರೆಕ್ಟ್ ಡ್ಯಾಮೇಜ್ ಆದಾಗ, ಇಂಡೈರೆಕ್ಟ್ ಲಾಸಸ್ ಆದಾಗ, ಅಥವಾ ಲೀಗಲ್ ಲ್ಯಾಬಿಲಿಟೀಸ್ ಆದಾಗ, ಪರ್ಸನಲ್ ಇಶ್ಯೂಸ್ ಬಂದಾಗ ಕೂಡ ನಾವು ಇದನ್ನ ರಿಸ್ಕ್ ಗಳನ್ನ ಕವರೇಜ್ ಮಾಡಬಹುದು. ಸೊ ದಿಸ್ ಇಸ್ ಆಲ್ ವಿ ಹ್ಯಾವ್ ರೆಫರೆನ್ಸ್.